Sri Dakshinamurti Stotram by Sri Shankaracharya. Mananam. ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರಂ. ರಚನೆ ಶ್ರೀ ಶಂಕರಾಚಾರ್ಯರು. ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ ಯಸ್ಮಾದಮುಷ್ಮಿನ್ಸ್ತವೇ ತೇನಾಸ್ಯ ಶ್ರವಣಾತ್ ತದರ್ಥಮನನಾತ್ ಧ್ಯಾನಾಚ್ಚ ಸಂಕೀರ್ತನಾತ್ ಸರ್ವಾತ್ಮತ್ವಮಹಾವಿಭೂತಿಸಹಿತಂ ಸ್ಯಾದೀಶ್ವರತ್ವಂ ಸ್ವತಃ ಸಿದ್ಧೇತ್ತತ್ ಪುನರಷ್ಟಧಾ ಪರಿಣತಂಚೈಶ್ವರ್ಯಮವ್ಯಾಹತಂ. ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ ಯಸ್ಮಾದಮುಷ್ಮಿನ್ಸ್ತವೇ ತೇನಾಸ್ಯ ಶ್ರವಣಾತ್ ತದರ್ಥಮನನಾತ್ ಧ್ಯಾನಾಚ್ಚ ಸಂಕೀರ್ತನಾತ್ ಸರ್ವಾತ್ಮತ್ವಮಹಾವಿಭೂತಿಸಹಿತಂ ಸ್ಯಾದೀಶ್ವರತ್ವಂ ಸ್ವತಃ ಸಿದ್ಧೇತ್ತತ್ ಪುನರಷ್ಟಧಾ ಪರಿಣತಂ ಚೈಶ್ವರ್ಯಮವ್ಯಾಹತಂ. This last sloka states the Phalasruti, the benefit one would get from reciting Sri Dakshinamurti Stotram as shown below. In this stuti, it has been made crystal clear about the idea of oneness of all, Sarvatmatvata, that everything is Brahman. Sarvam khal vidam Brahma. All this is indeed Brahman. One can attain that state of Sarvatmatva with the help of the following spiritual practices. Shravanam, listening to this stuti to understand the truth. Mananam, meditation, spiritual inquiry into the truth. Dhyanam or nididhyasana, it is contemplation, the process of seeing the truth again and again. Sankirtanam, reciting that stuti repeatedly. With the help of these practices, one would reach the state of Ishwaratva, that is, the glory and power of Ishvara. Added to this will be the acquisition of the Ashtasiddhis without any impediments. The following are the eightfold Siddhis. Anima, an ability to shrink infinitely small. Mahima, ability to expand infinitely large. Garima, capacity to become extraordinarily heavy. Laghima, power to become incredibly light. Prapti, ability of translocation, instantaneously appear wherever you want. Prakamya, ability to fulfill your desires just by wanting to be so. Ishitva, sovereignty, ability to be utterly free so no one has control over you. Vashitva, ability to have control over everyone else. It is important to understand that if one knows oneself to be Sarvatma, if one reaches the state of Ishvara, one does not need the powers in terms of the Ashtasiddhis as described above. They do not add any value to him. ಕೊನೆಯದಾದ ಈ ಶ್ಲೋಕದಲ್ಲಿ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸುವುದರಿಂದ ದೊರಕುವ ಫಲಶ್ರುತಿಯ ಬಗ್ಗೆ ಕೆಳಕಂಡಂತೆ ವಿವರಿಸಲಾಗಿದೆ. ಸಕಲವೂ ಬ್ರಹ್ಮ ಎಂಬ ಸರ್ವಾತ್ಮತ್ವದ ಧ್ಯೇಯದ ಬಗ್ಗೆ ಈ ಸ್ತುತಿಯಲ್ಲಿ ಸ್ಫುಟವಾಗಿ ವಿವರಿಸಲಾಗಿದೆ. ಸರ್ವಂ ಖಲ್ವಿದಂ ಬ್ರಹ್ಮ.
ವಾಸ್ತವವಾಗಿ ಸಕಲವೂ ಬ್ರಹ್ಮನೇ. ಈ ಕೆಳಗಿನ ಆಧ್ಯಾತ್ಮಿಕ ಆಚರಣೆಗಳ ಸಹಾಯದಿಂದ ಸರ್ವಾತ್ಮತ್ವ ಸ್ಥಿತಿಯನ್ನು ಯಾರು ಬೇಕಾದರೂ ಹೊಂದಬಹುದಾಗಿದೆ. ಶ್ರವಣಂ, ಈ ಸ್ತುತಿಯನ್ನು ಕೇಳುವುದರಿಂದ ಸತ್ಯವನ್ನು ಅರಿಯಬಹುದಾಗಿದೆ. ಮನನಂ, ಸತ್ಯದೊಳಗಿನ ಆಧ್ಯಾತ್ಮಿಕ ತಿಳುವಳಿಕೆಗಾಗಿ ಧ್ಯಾನ. ಧ್ಯಾನಂ ಅಥವಾ ನಿಧಿಧ್ಯಾಸನ, ಪುನಃ ಪುನಃ ಸತ್ಯವನ್ನು ಕಾಣುವ ಪ್ರಕ್ರಿಯೆ. ಇದು ಒಂದು ಧ್ಯಾನ ಸಮಾಧಿಯ ಅನುಸಂಧಾನ. ಸಂಕೀರ್ತನಂ, ಸ್ತುತಿಯನ್ನು ಪದೇ ಪದೇ ಪಠಿಸುವ ಕ್ರಿಯೆ. ಈ ಆಚರಣೆಗಳ ಸಹಾಯದಿಂದ ಯಾರು ಬೇಕಾದರೂ ಈಶ್ವರನ ಶಕ್ತಿ ಸಾಮರ್ಥ್ಯ ಮತ್ತು ವೈಭವದ ಸ್ಥಿತಿಯಾದ ಈಶ್ವರತ್ವವನ್ನು ತಲುಪಬಹುದು. ಜತೆಗೆ ಯಾವುದೇ ವಿಘ್ನ ಅಡೆತಡೆಗಳಿಲ್ಲದೆ ಅಷ್ಟಸಿದ್ಧಿಗಳನ್ನು ಆರ್ಜಿಸಬಹುದು. 8 ಬಗೆಯ ಸಿದ್ಧಿಗಳು ಕೆಳಕಂಡಂತಿವೆ. 1. ಅಣಿಮ, ಪಾರವಿಲ್ಲದೆ ಚಿಕ್ಕದಾಗಿ ಕುಗ್ಗುವ ಸಾಮರ್ಥ್ಯ. 2. ಮಹಿಮಾ, ಪಾರವಿಲ್ಲದೆ ದೊಡ್ಡದಾಗಿ ಹಿಗ್ಗುವ ಸಾಮರ್ಥ್ಯ. 3. ಗರಿಮಾ, ಅಸಾಧಾರಣವಾಗಿ ಭಾರ ಮತ್ತು ತೂಕ ಹೆಚ್ಚಿಸಿಕೊಳ್ಳುವ ಸಾಮರ್ಥ್ಯ. 4. ಲಘಿಮಾ, ನಂಬಲಾಗದಷ್ಟು ಹಗುರವಾಗುವ ಸಾಮರ್ಥ್ಯ. 5. ಪ್ರಾಪ್ತಿ, ಸ್ಥಳಾಂತರಗೊಳಿಸುವ ಸಾಮರ್ಥ್ಯ. ಕ್ಷಣಾರ್ಧದಲ್ಲಿ ಎಲ್ಲಿ ಬೇಕಾದರಲ್ಲಿ ಪ್ರತ್ಯಕ್ಷವಾಗುವ ಶಕ್ತಿ. 6. ಪ್ರಕಾಮ್ಯ, ಬಯಸಿದ ಕಾಮನೆಗಳನ್ನು ಅಂದುಕೊಂಡ ಕೂಡಲೇ ಪೂರೈಸಿಕೊಳ್ಳುವ ಸಾಮರ್ಥ್ಯ. 7. ಇಷಿತ್ವ, ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ, ಸಂಪೂರ್ಣವಾದ ಸ್ವಾತಂತ್ರ್ಯ ಹೊಂದುವ ಸಾಮರ್ಥ್ಯ ಹಾಗೂ ಯಾರ ಅಂಕೆಗೂ ಒಳಪಡದ ನಿರಂಕುಶತ್ವ. 8. ವಶಿತ್ವ, ಪ್ರತಿಯೊಬ್ಬರ ಮೇಲೂ ನಿಯಂತ್ರಣ ಹೊಂದುವ, ಎಲ್ಲರನ್ನೂ ನಿಯಂತ್ರಿಸುವ ಸಾಮರ್ಥ್ಯ. ಯಾರು ತಾವು ಸರ್ವಾತ್ಮ ಎಂಬುದನ್ನು ಅರಿತುಕೊಂಡಿರುತ್ತಾರೋ, ಯಾರು ಈಶ್ವರತ್ವದ ಸ್ಥಿತಿಯನ್ನು ತಲುಪಿರುತ್ತಾರೋ ಅಂತಹವರಿಗೆ ಮೇಲೆ ವಿವರಿಸಿದ ಅಷ್ಟಸಿದ್ಧಿಯ ಶಕ್ತಿಗಳ ಅವಶ್ಯಕತೆ ಕಂಡುಬರುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಈ ಅಷ್ಟಸಿದ್ಧಿಗಳು ಅಂತಹವರಿಗೆ ಯಾವುದೇ ರೀತಿಯಲ್ಲಿ ಮಹತ್ವಪೂರ್ಣವಾಗಿರುವುದಿಲ್ಲ. ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ ಯಸ್ಮಾದಮುಷ್ಮಿನ್ ಸ್ತವೇ ತೇನಾಸ್ಯ ಶ್ರವಣಾತ್ ತದರ್ಥಮನನಾತ್ ಧ್ಯಾನಾಶ್ಚ ಸಂಕೀರ್ತನಾತ್. ಸರ್ವಾತ್ಮತ್ವಮಹಾವಿಭೂತಿಸಹಿತಂ ಸ್ಯಾದೀಶ್ವರತ್ವಂ ಸ್ವತಃ ಸಿದ್ಧ್ಯೇತ್ತತ್ಪುನರಷ್ಟಧಾ ಪರಿಣತಂ ಚೈಶ್ವರ್ಯಮವ್ಯಾಹತಂ.